ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಗಳಲ್ಲಿ ತುಳು ಭಾಷೆಗೆ ಬಳಕೆ ಮಾಡೋದಕ್ಕೆ ನಿರ್ಬಂಧವನ್ನ ಹಾಕಿರುವಂತಹ ವಿಚಾರ ಮಂಗಳೂರಿನಲ್ಲಿ ಭಾರಿ ವಿವಾದವನ್ನ ಸೃಷ್ಟಿಸಿದೆ. ಒಂದು ಸುತ್ತೋಲೆ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲಿ ತುಳು ಭಾಷೆ ಬಳಸದಂತೆ ಸೂಚನೆ. ಸಭೆಗಳಲ್ಲಿ ತುಳು ಭಾಷೆ ಬಳಸದಂತೆ ಜಿಲ್ಲಾ ಪಂಚಾಯಿತಿಯ ಸಿಇಒ ಆದೇಶ. ಸಭೆಗಳಲ್ಲಿ ತುಳು ಭಾಷೆಯನ್ನ ಬಳಸುತ್ತಿದ್ದನ್ನ ವಿರೋಧಿಸಿದ್ರು ಅಲ್ಲಿನ ಸಾರ್ವಜನಿಕರು. ಕಾರ್ಕಳದ ಯಶಸ್ವಿ ನಾಗರಿಕ ಸೇವಾ ಸಂಘದ ಮುರಳೀಧರ್ ದೂರನ್ನ ಕೊಟ್ಟಿರ್ತಾರೆ. ದೂರಿದ್ರೆ ವಿಚಾರವಾಗಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆಯನ್ನ ನೀಡೋದಕ್ಕೆ ಪಿಡಿಒ ನಿರ್ದೇಶನವನ್ನ ನೀಡೋದಕ್ಕೆ ಒತ್ತಾಯ ಮಾಡ್ತಾರೆ. ಮುರಳೀಧರ್ ಎನ್ನುವವರ ದೂರಿನ ಹಿನ್ನೆಲೆಯಲ್ಲಿ ತುಳು ಭಾಷೆಯನ್ನ ಬಳಸದಂತೆ ಆದೇಶವನ್ನ ಕೊಡಲಾಗಿದೆ. ನಿಯಮದ ಅನುಸಾರ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮಕ್ಕೆ ಜಿಲ್ಲಾ ಪಂಚಾಯತಿನ ಸಿಇಒ ಆದೇಶವನ್ನ ಕೊಟ್ಟಿದ್ದಾರೆ. ಅದೊಂದು ಸುತ್ತೋಲೆ ಈಗ ಮಂಗಳೂರಿಗರನ್ನ ಕೆರಳಿಸಿದೆ. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಗಳಲ್ಲಿ ತುಳು ಭಾಷೆಯ ಬಳಕೆ ಮಾಡೋದಕ್ಕೆ ಅಲ್ಲಿ ನಿರ್ಬಂಧವನ್ನ ಹೇರಲಾಗುತ್ತೆ. ಆ ಸಂಬಂಧ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಮುರಳೀಧರ್ ಅನ್ನುವಂಥವರು ಮತ್ತು ಸಾರ್ವಜನಿಕರು ಕೂಡ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು, ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು. ಈ ನಿಟ್ಟಿನಲ್ಲಿ ತುಳು ಭಾಷೆಯನ್ನ ಬಳಸದಂತೆ ಎಲ್ಲಿ ಗ್ರಾಮ ಪಂಚಾಯತಿನ ಸಾಮಾನ್ಯ ಸಭೆಗಳಲ್ಲಿ ಹಾಗಾಗಿ ಪಿಡಿಒ ನಿರ್ದೇಶನವನ್ನ ನೀಡೋದಕ್ಕೂ ಒತ್ತಾಯ ಮಾಡ್ತಾರೆ. ಆ ಸಂಬಂಧ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗುತ್ತೆ. ಕಾರ್ಕಳದಲ್ಲಿ ಅದೇ ಸುತ್ತೋಲೆ ಈಗ ಹಲವು ಚರ್ಚೆಗೂ ಕೂಡ ಕಾರಣ ಆಗಿದೆ. ಯಾಕೆ ತುಳು ಬೇಡ, ಕನ್ನಡದಲ್ಲಿ ಸಾಮಾನ್ಯ ಚರ್ಚೆ ಏನು ಗ್ರಾಮ ಪಂಚಾಯತಿನ ಸಭೆಗಳಲ್ಲಿ ಚರ್ಚೆ ಆಗಲಿ, ತುಳು ಭಾಷೆಯನ್ನ ವಿರೋಧ ಮಾಡ್ತಾರೆ. ಆ ಸಂಬಂಧ ಸಾರ್ವಜನಿಕರು ಮತ್ತು ಮುರಳೀಧರ್ ಅನ್ನುವರು ಕಂಪ್ಲೇಂಟ್ ಕೊಡ್ತಾರೆ ಪಿಡಿಒ ಸೇರಿದಂತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಆಗ ಎಚ್ಚೆತ್ತುಕೊಂಡಿರುವಂತಹ ಜಿಲ್ಲಾ ಪಂಚಾಯತಿನ ಸಿಇಒ ಒಂದು ಸುತ್ತೋಲೆ, ಒಂದು ಆದೇಶವನ್ನ ಹೊರಡಿಸ್ತಾರೆ. ಏನು ನಿಯಮಾನುಸಾರವಾಗಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಅನ್ನೋದಾಗಿ ಸಾಮಾನ್ಯ ಸಭೆಗಳಲ್ಲಿ ಗ್ರಾಮ ಪಂಚಾಯತ್ ತುಳು ಭಾಷೆಗೆ ನಿರ್ಬಂಧವನ್ನ ಹೇರಿ ಕನ್ನಡವನ್ನ ಬಳಸಬೇಕು, ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕನ್ನೋ ನಿಟ್ಟಿನಲ್ಲಿ ಸದ್ಯ ಇದೊಂದು ವಿಚಾರ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗ್ತಿದೆ. ಯಾಕಂದ್ರೆ ಕಾರ್ಕಳ, ಮಂಗಳೂರು ಈ ಭಾಗದಲ್ಲಿ ತುಳು ಮಾತನಾಡುವಂತಹ ಸಂಖ್ಯೆಯೂ ಕೂಡ ಹೆಚ್ಚಿದೆ. ಹೀಗಾಗಿ ತುಳು ಭಾಷೆಗೆ ಮಾನ್ಯತೆ ಕೊಡಬೇಕನ್ನೋದಾಗಿ ಒಂದಿಷ್ಟು ಜನ ಚರ್ಚೆಗಿಳಿದಿದ್ರೆ ಗ್ರಾಮ ಪಂಚಾಯತಿನ ಸಭೆಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡ್ಲಿ ಅನ್ನೋ ವಿವಾದ ಇದೆ. ಈ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ. 2025 ಏಪ್ರಿಲ್ 22 ಆದೇಶಕ್ಕೆ ಈಗ ಆ ಆದೇಶದ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಆದೇಶದ ಪ್ರತಿ ವೈರಲ್ ಬೆನ್ನಲ್ಲೇ ಮಂಗಳೂರಿಗರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಸೇರಿ ಹಲವು ನಾಯಕರು ಆಕ್ಷೇಪವನ್ನ ಎತ್ತುತ್ತಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿಯಿಂದಲೂ ಕೂಡ ವಿರೋಧ ವ್ಯಕ್ತ ಆಗ್ತಿದೆ. ತುಳು ಭಾಷೆ ನಮ್ಮ ಕನ್ನಡ ನಾಡಿನ ಮಣ್ಣಿನ ಭಾಷೆಯದು. ಕರ್ನಾಟಕದಲ್ಲಿ ತುಳು ಮಾತನಾಡಬಾರದು ಅಂತಂದ್ರೆ ಈ ಆದೇಶ ಸರಿಯಿಲ್ಲ. ಇದು ಸರ್ಕಾರಿ ಕಡತದಲ್ಲಿ ಉರ್ದು ಭಾಷೆ ಬಳಕೆ ಮಾಡಬಹುದೇ ಅನ್ನೋದಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಮಿಸ್ಟರ್ ಟ್ರೋಲ್ ಮಿನಿಸ್ಟರ್ ಎಲ್ಲಿದ್ದೀರಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಡಿವಿಎಸ್ ಅವರು. ಸದ್ಯ ಈ ಸುತ್ತೋಲೆಗೆ ಸಂಬಂಧಪಟ್ಟಂತೆ ಯಾವಾಗ ಆದೇಶದ ಪ್ರತಿ ಜಿಲ್ಲಾ ಪಂಚಾಯತಿನ ಸಿಇಒ ತುಳು ಭಾಷೆಗೆ ನಿರ್ಬಂಧ ಮಾಡುವಂತ ನಿಟ್ಟಿನಲ್ಲಿ ಏನು ಆದೇಶ ಹೊರಡಿಸಿದ್ರಲ್ಲ, ಆ ಪ್ರತಿ ಸಾಮಾಜಿಕ ಜಾಲತಾಣದಲ್ಲೂ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದರ ಬೆನ್ನಲ್ಲೇ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಗಿರಬಹುದು, ಅಲ್ಲಿನ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಕೂಡ ಈಗ ಆಕ್ಷೇಪ ಎತ್ತುತ್ತಿದ್ದಾರೆ. ಮಾಜಿ ಸಿಎಂ ಡಿವಿ ಸದಾನಂದ ಗೌಡರು ಕೂಡ ಈ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ. ಯಾಕೆ ತುಳು ಭಾಷೆ ಕನ್ನಡ ನಾಡಿನ ಮಣ್ಣಿನ ಭಾಷೆ, ಅದು ಕರ್ನಾಟಕದಲ್ಲಿ ತುಳು ಭಾಷೆ ಮಾತನಾಡಬಾರದು ಅನ್ನುವಂತ ಆದೇಶ ಏನಿದೆಯಲ್ಲ ಇದು ಸರಿಯಲ್ಲ. ಸರ್ಕಾರಿ ಕಡತದಲ್ಲಿ ಉರ್ದು ಭಾಷೆ ಬಳಕೆ ಮಾಡಬಹುದಾ ಅನ್ನೋದಾಗ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಓಕೆ, ಇದು ಯಾಕಿಲ್ಲ? ಮಿಸ್ಟರ್ ಟ್ರೋಲ್ ಮಿನಿಸ್ಟರ್ ಎಲ್ಲಿದ್ದೀರಾ ನೀವು ಅನ್ನೋದಾಗಿ ಡಿವಿಎಸ್ ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯ ಈಗ ಆದೇಶದ ಪ್ರತಿ ವೈರಲ್ ಆಗ್ತಿದ್ದಂತೆ ಅಂದ್ರೆ ಗ್ರಾಮ ಪಂಚಾಯತಿನ ಸಾಮಾನ್ಯ ಸಭೆಗಳಲ್ಲಿ ತುಳು ಭಾಷೆಗೆ ನಿರ್ಬಂಧವನ್ನ ಹೇರಲಾಗುತ್ತೆ. ಯಾಕಂದ್ರೆ ಅಲ್ಲಿ ಸಾರ್ವಜನಿಕರು ಮತ್ತು ಮುರಳೀಧರ್ ಅನ್ನೋರು ಕಂಪ್ಲೇಂಟ್ ಮಾಡ್ತಾರೆ, ಇಲ್ಲ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ತುಳು ಭಾಷೆ ಬೇಡ, ಬಳಕೆ ಮಾಡೋದು ಬೇಡ ಅನ್ನೋದಾಗಿ ಹೇಳ್ತಾರೆ. ಆಗ ಜಿಲ್ಲಾ ಪಂಚಾಯತಿನ ಸಿಇಒ ಆ ಬಗ್ಗೆ ಒಂದು ಸುತ್ತೋಲೆಯನ್ನ ಹೊರಡಿಸ್ತಾರೆ, ಆದೇಶವನ್ನ ಹೊರಡಿಸ್ತಾರೆ, ತುಳುಗೆ ನಿರ್ಬಂಧವನ್ನ ಹೇರಿ. ಈ ಒಂದು ಆದೇಶದ ಪ್ರತಿ ಯಾವಾಗ ವೈರಲ್ ಆಗುತ್ತೆ ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇ ಆದೇಶ ಪ್ರತಿ ವೈರಲ್ ಆಗ್ತಿದ್ದಂತೆ ತುಳು ಭಾಷೆಗೆ ಮಾನ್ಯತೆಯನ್ನ ಕೊಡಬೇಕು, ತುಳು ಭಾಷೆಯ ವಿರೋಧಿ ಕಾಂಗ್ರೆಸ್ ಅನ್ನೋದಾಗಿ ಜನಪರ ಪ್ರತಿನಿಧಿಗಳಿರ್ಬೋದು ಅನೇಕರು ಕೂಡ ಧ್ವನಿ ಎತ್ತಿದ್ದಾರೆ. ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಏಪ್ರಿಲ್ 22 2025 ಇದೇ ಏಪ್ರಿಲ್ 22ರಂದು ಈ ಆದೇಶ ಪ್ರತಿ ಹೋಗುತ್ತೆ. ಸದ್ಯ ಮಂಗಳೂರಿಗರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಮಂಗಳೂರು, ಕಾರ್ಕಳ, ಧರ್ಮಸ್ಥಳ ಈ ಭಾಗದಲ್ಲೆಲ್ಲ ತುಳು ಮಾತನಾಡೋರು ಅಂತ ಸಂಖ್ಯೆ ಏನು ತುಳುನಾಡಂತ ಕರೆಯುತ್ತಲ್ಲ, ಆ ಭಾಗದಲ್ಲೆಲ್ಲವೂ ಕೂಡ ತುಳು ಮಾತನಾಡೋರ ಸಂಖ್ಯೆ ಜಾಸ್ತಿ ಇದೆ. ಜೊತೆಯಲ್ಲಿ ಕನ್ನಡ ಕೂಡ ಮಾತಾಡ್ತಾರೆ ಕರ್ನಾಟಕದಲ್ಲಿ. ಹೀಗಾಗಿ
ತುಳು ಭಾಷೆ ಇಲ್ಲ, ಹೊರಗಿನ ಭಾಷೆ ಇಲ್ಲ, ಕನ್ನಡದ್ದೇ ಭಾಷೆ. ಈ ಕರ್ನಾಟಕ ನಮ್ಮ ಮಣ್ಣಿನ ಭಾಷೆ ಅದು, ಅದನ್ನು ಮಾತನಾಡಬಾರ್ದು ಅಂತಂದ್ರೆ ಏನು ಅನ್ನೋದಾಗಿ ಸದ್ಯ ಈಗ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ.